ಎಲ್ಲರಿಗೂ ಗುಡ್ ಮಾರ್ನಿಂಗ್. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಈ ಶುಭ ಮುಂಚಾನೆ ನಿಮ್ಮೆಲ್ಲರಿಗೂ ಶುಭೋದಯ. ಕರ್ತರಲ್ಲಿ ದೇವರ ಮಕ್ಕಳೇ, ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಬಂಧು ಮಿತ್ರರೇ, ಪ್ರತಿದಿನವೂ ದೇವರು ಜೀವವುಳ್ಳ ದೇವರಾಗಿರುವ ಯೇಸು ಕ್ರಿಸ್ತನು ತನ್ನ ನಿತ್ಯ ಜೀವವುಳ್ಳ ಮಾರ್ಗಕ್ಕೆ ನಮ್ಮನ್ನು ನಡೆಸುವುದಕ್ಕೆ ತನ್ನ ನಿತ್ಯ ಜೀವದ ವಾಕ್ಯಗಳನ್ನು ಪ್ರತಿದಿನ ಕೊಟ್ಟು ನಡೆಸಿ ಆತನ ನಮ್ಮನ್ನು ಪರಿಶುದ್ಧಪಡಿಸುವ ದೇವರಿಗೆ ವಂದನೆಗಳು ಸಲ್ಲಿಸ್ತೀನಿ. ಈ ದಿನ ಆ ದೇವರು ಕೊಟ್ಟಂಥ ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂತಹ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 55ನೇ ಕೀರ್ತನೆ 22ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ನಿನ್ನ ಚಿಂತೆ ಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲುಗೊಡಿಸನು. ನೀತಿವಂತರೇ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಷ್ಟೋ ಜನ ನೀತಿವಂತರು ತುಂಬ ಕಷ್ಟದಲ್ಲಿರ್ಬೋದು, ನೀತಿವಂತರ ಕಣ್ಣೀರಲ್ಲಿರ್ಬೋದು. ನೀತಿವಂತರೇ, ಇವತ್ತು ನೀವು ಬಾಧೆ ಪಡ್ತಾ ಇದ್ದೀರೇನೋ, ಎಷ್ಟೋ ನೀತಿವಂತರೇ ಅನಾರೋಗ್ಯದಲ್ಲಿದ್ದೀರೇನೋ, ಆರ್ಥಿಕ ಪರಿಸ್ಥಿತಿಗಳಲ್ಲಿದ್ದೀರೇನೋ, ಕುಟುಂಬದ ಒಂದು ಕಣ್ಣೀರಲ್ಲಿದ್ದೀರೇನೋ, ಮಕ್ಕಳ ವಿಷಯದಲ್ಲಿ ತುಂಬ ಸಂಕಟವುಳ್ಳವರಾಗಿದ್ದೀರೇನೋ, ಹಾಗೆ ನಿಮ್ಮ ಸೇವೆಯಲ್ಲಿ ನೆರೆಯವರ ಜೊತೆಯಲ್ಲಿ ಅವಮಾನದಲ್ಲಿದ್ದೀರೇನೋ, ಹಾಗೆ ನೀತಿವಂತಿಕೆಯಲ್ಲಿ ಕೆಲಸ ಮಾಡುತ್ತಿರುವ ಸ್ನೇಹಿತರೆ, ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ಅವಮಾನ ಪಡಿಸ್ತಾ ಇದ್ದಾರೇನೋ, ಆದರೂ ನೀವು ಹಾಗೆ ನೀತಿವಂತಿಕೆಯಲ್ಲೇ ಹಾದು ಹೋಗ್ತಾ ಇದ್ದೀರೇನೋ, ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಅದಕ್ಕೆಲ್ಲದಕ್ಕೂ ದೇವರು ಪುಲ್ಲಿ ಸ್ಟಾಪ್ ಇಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅದೆಲ್ಲವುದನ್ನು ನಿಮ್ಮೊಂದು ತೆಗೆದುಹಾಕುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಅವೆಲ್ಲ ವಿಷಯಗಳನ್ನು ಹೊತ್ತುಕೊಂಡು ತೀರಿಸುವುದಕ್ಕೆ ಆತ ನಿಮ್ಮ ಜೊತೆಗಾರನಾಗಿದ್ದಾನೆ. ಇವೆಲ್ಲವೂ ಕೂಡ ನಿಮ್ಮನ್ನು ಇನ್ನೂ ಹಿಂಬಾಲಿಸ್ತಿದ್ರೆ ದಯಮಾಡಿ ಇವತ್ತು ದೇವರ ವಚನ ನಮಗೆ ತಿಳಿಸುವಂಥದ್ದಾಗಿದೆ. ಆ ನೀತಿವಂತಿಕೆಯಲ್ಲಿ ಹೋಗುತ್ತಿರುವ ಸ್ನೇಹಿತರು, ಆತ್ಮೀಯರು, ಪ್ರಿಯರು, ಹಾಗೆ ಸೇವಕರುಗಳು ಯಾರೇ ಆಗಿರಲಿ, ಇವತ್ತು ಆ ಕಾರ್ಯಗಳ ನಿಮ್ಮಿಂದ ಬಿಟ್ಟು ಹೋಗುವಂಥ ಸಮಯ ಎಂದು ನಾನು ನೆನೆಸ್ತೇನೆ. ಯಾಕೆಂದರೆ ಆ ಕಾರ್ಯಗಳಿಂದ ನಾವು ಒಳಗಡೆ ಇದ್ದೇವೆಂದರೆ ನಾವು ಯೋಚನೆ ಮಾಡಬೇಕಾಗಿರೋದೇನೆಂದರೆ, ಅವೆಲ್ಲವೂ ನಾವು ದೇವರ ಮೇಲೆ ಹಾಕದೆ ನಾವು ಅದರಲ್ಲೇ ಏನಾದರೂ ಒತ್ತುಕೊಂಡವರಾಗಿ ಹೋಗ್ತಾ ಇದ್ದರೆ ಅವಿನ್ನ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅನ್ನಿಸ್ತದೆ. ಆದರೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ನಿನ್ನ ಚಿಂತೆ ಭಾರವನ್ನು ಯಾರ ಮೇಲೆ ಹಾಕ್ರಿ? ದೇವರಾಗಿರುವ ಕ್ರಿಸ್ತನ ಮೇಲೆ ಹಾಕ್ರಿ. ಆತನು ಹಾಕುವಾಗ ನಿಮ್ಮನ್ನು ಉದ್ಧಾರ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ದಯಮಾಡಿ ನೀತಿವಂತರಾಗಿರೋ ನನ್ನ ಸ್ನೇಹಿತರೆ, ನೀವೆಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡ್ತಿರುವಾಗಲೂ ಕೂಡ ನಿಮಗೆ ಈ ಲೋಕದಲ್ಲಿ ಇರುವ ಪರಿಸ್ಥಿತಿಗಳು ನಿಮ್ಮನ್ನು ಅಡ್ಡಿ ಮಾಡುತ್ತಿರ್ಬೋದು, ಕಷ್ಟಪಡಿಸ್ತಿರ್ಬೋದು, ಹಿಂಸೆಗೊಳಪಡಿಸ್ತಿರ್ಬೋದು. ಇವ್ಯಾವನ್ನು ಕೂಡ ನೀವು ಯೋಚಿಸಿದ ಅವೆಲ್ಲವನ್ನು ತೆಗೆದು ದೇವರ ಮೇಲೆ ಹಾಕಿಬಿಡಿ. ದೇವರು ನಿಮ್ಮನ್ನು ಉದ್ಧರಿಸಿ, ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಮನ್ನು ಯಾವತ್ತೂ ಕೂಡ ಯಾವ ವಿಷಯ ಕೂಡ ನಿಮ್ಮನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇವತ್ತು ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. 100% ದೇವರ ವಾಕ್ಯ ಅದು ನೆರವೇರುವಂಥದ್ದು, ಅದು ಸತ್ಯವಾದದ್ದು, ಅದು ನಿಜವಾಗಲಿ ನಮ್ಮನ್ನು ಕಾರ್ಯ ಸಾಧಕ ಮಾಡಿ ನಡೆಸುವಂಥದ್ದಾಗಿರೋದ್ರಿಂದ ವಾಕ್ಯ ಹೇಳಿದ ಹಾಗೆ ನಿಮ್ಮ ಭಾರ, ನಿಮಗಿರುವಂಥ ಎಲ್ಲ ಭಾರಗಳು ಆತನ ಮೇಲೆ ಇವತ್ತು ವಹಿಸಿಬಿಡ್ರಿ. ನಿಮ್ಮ ಉದ್ಧಾರವಾಗಿ ದೇವರು ನಿಜವಾಗಲಿ ನಿಮ್ಮನ್ನು ಸಂತೋಷವಾಗಿ ಈ ದಿನದಲ್ಲಿ ಆತನಿಟ್ಟು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಯಾವ ವಿಷಯಕ್ಕೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಯಾಕಂದರೆ ಆತನೇ ಹೊತ್ತುಕೊಂಡು ನಿಮ್ಮನ್ನು ಕದಲದಂತೆ ನಿಮ್ಮನ್ನು ನಿಲ್ಲಿಸಿ ಕಾಪಾಡಿ ನಡೆಸುವುದಕ್ಕೆ ನೀತಿವಂತರ ಪಕ್ಷ ನನ್ನ ಕರ್ತನಾದ ದೇವರಾಗಿರುವ ಯೇಸು ಕ್ರಿಸ್ತನಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಹೆಚ್ಚಿನ ನೀತಿವಂತಿಕೆಯಲ್ಲಿ ನೀವು ಹೋಗ್ರಿ ಎಂಬುದಾಗಿ ನಾನು ನಿಜವಾಗಲೂ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುವನಾಗಿದ್ದೇನೆ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ನೀತಿವಂತರಿಗಿರುವಂಥ ಭಾರಗಳು ನನ್ನ ಮೇಲೆ ಹಾಕ್ರಿ, ನಾನು ನಿಮ್ಮನ್ನು ಉದ್ಧರಿಸ್ತೀನಿ, ನಿಮ್ಮನ್ನು ಎಂದಿಗೂ ಕದಲುಗೊಳಿಸುವುದಿಲ್ಲ ಎಂದು ಹೇಳಿದ ವಾಕ್ಯವು ನೋಡುತ್ತಿರುವ ನನ್ನ ಸ್ನೇಹಿತರು, ನೀತಿವಂತಿಕೆಯಲ್ಲಿರುವ ಎಲ್ಲ ಭಕ್ತರನ್ನು, ಎಲ್ಲ ಆತ್ಮಿಕರನ್ನು ಸ್ವಾಮಿ ದೇವರೇ ನೀನು ಆಶೀರ್ವಾದಿಸಿ ಅವರನ್ನು ಕರ್ತನೆ ಅವರನ್ನು ಉದ್ಧರಿಸಿ ದೇವರೇ, ಅವರ ಕಷ್ಟಗಳು, ಅವರ ಸಂಕಷ್ಟಗಳೆಲ್ಲವನ್ನು ನೀಗಿಸಿ ಅವರಿಗೆ ದೇವರೇ ಈ ದಿನ ಕರ್ತನೆ ಅವರಿಗೆ ಜಯವನ್ನು ಕೊಟ್ಟು ಸಮಾಧಾನ, ಸಂತೋಷ, ನೆಮ್ಮದಿ, ಆರ್ಥಿಕತೆ ಎಲ್ಲ ಕಾರ್ಯಗಳಿಂದ ಅವರನ್ನು ಉದ್ಧರಿಸಿ ಕರ್ತನೆ ಅವರನ್ನು ಯಾವ ವಿಷಯದಲ್ಲೂ ಕೂಡ ಕದಲಂತೆ ಅವರನ್ನು ಕಾಪಾಡಿ ನಡೆಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಹೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಪರಲೋಕದ ಜೀವಳ ಒಳ್ಳೆಯ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ಖಂಡಿತವಾಗಿ ನಿಮ್ಮನ್ನು ಉದ್ಧರಿಸ್ತಾನೆ. ಪ್ರೈಸ್ ಗಾಡ್.